ನಮಸ್ಕಾರ, ನಾನು ಶಂಕರ ಹೆಗಡೆ. ಮಂತ್ರಗಳನ್ನು ಮತ್ತು ಕೊಡ್ತೇನೆ, ಸುಲಭ ಪರಿಹಾರಗಳನ್ನು ಮತ್ತು ಕೊಡ್ತೇನೆ. ಈಗ ಸದ್ಯಕ್ಕೆ ನನ್ನ ಬೇರೆ ಫಾಲೋವರ್ಸ್ ಇದ್ದಾರಲ್ಲ, ನನ್ನ ಮೇನ್ ಫಾಲೋವರ್ಸು ಒಂದು 3-4 ಸಾವಿರ ಜನ ಜ್ಯೋತಿಷ್ಯ ಬೇಸಿಕ್ಸಿಂದ ಚೆನ್ನಾಗಿ ಗೊತ್ತಿರುವಂಥವ್ರು, ವೆಲ್ ಎಜುಕೇಟೆಡ್ ಜನಗಳು. ಅದರಲ್ಲಿ ಹೆಚ್ಚು ಇಂಜಿನಿಯರ್ಸ್ ಆಗಿದ್ದರೂ ಪಾಪ ಅವ್ರುಗಳಿಗೆ ಕಷ್ಟ ಆಗಿಬಿಟ್ಟಿದೆ ಈಗ. ಹಾಗಾಗಿ ನನಗೂ ಕಷ್ಟ ಆಗ್ತಾಯಿದೆ. ಇಲ್ಲಿ ಈಗ ನಾನು ಇವತ್ತು ಮಾತಾಡಲಿಕ್ಕೆ ಹೊಂಟಿರೋ ವಿಚಾರ ಏನು ಅಂತಂದರೆ ತುಂಬ ಸೀಕ್ರೆಟ್ ಇದು. ಯಾವ ಪುಸ್ತಕದಲ್ಲೂ ಇಲ್ಲ, ಪುಸ್ತಕದಲ್ಲ ಉಲ್ಟಾನೇ ಇದೆ ಈ ವಿಚಾರದ ಬಗ್ಗೆ. ಕುಜ ಶನಿ ಒಟ್ಟಿಗಿದ್ದಾಗ ಸಾಮಾನ್ಯವಾಗಿ ಏನು ಹೇಳ್ತೇವೆ, ಡಬಲ್ ಮೆಲೆಫಿಕ್ ಇನ್ಫ್ಲುಯೆನ್ಸ್, 2 ಪಾಪಗ್ರಹಗಳು ಹಾಳು ಮಾಡುತ್ತವೆ ಅಂತ. ಅಥವಾ ಕುಜ ಶನಿ ಪರಸ್ಪರ ದೃಷ್ಟಿಯನ್ನು ಹಾಕ್ಕೊಂಡಾಗ, ಕುಜ ಶನಿಯನ್ನು ನೋಡಿದಾಗ, ಶನಿ ಕುಜನನ್ನು ನೋಡಿದಾಗ, ಇಬ್ಬರಿಗೂ 3 ದೃಷ್ಟಿ ಇದೆ, ನೆನಪಿಟ್ಕೊಳ್ಳಿ. ಯಾವಾಗ ಒಳ್ಳೆಯದಾಗತ್ತೆ ಅಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ. ಹಿಂಟ್ ಕೊಟ್ಟಿದ್ದು ಅಶುತೋಷ್, ಇದು ಬನಾರಸಿ ವಿದ್ಯೆ. ಈ ಥರದ ಕ್ವಿಕ್ ಮೆಥಡ್ಸ್ಗಳು ನಮ್ಮ ಹತ್ರ 1,500 ಮೇಲಿದೆ. ಒಂದು 5 ನಿಮಿಷದಲ್ಲಿ ಇಂಥ ಒಂದು 10 ಪ್ರೆಡಿಕ್ಷನ್ಸನ್ನು ಚಂದ್ರಿಕನೇ ಕೊಡೋ ಥರ ನಾನು ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ದೂರ ಸರಿತಾ ಇದ್ದೀನಿ ಜ್ಯೋತಿಷದಿಂದ. ಫಾರಿನಿಗೆಲ್ಲ ಹೋಗಲ್ಲ, ಬರೀ VIP ಕ್ಲೈಂಟ್ಸನ್ನಷ್ಟೇ ಟಾರ್ಗೆಟ್ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಿ ಸುಲಭ ಮಾಡೋಣ ಅಂತ ಬಿಡಿ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಆದಮೇಲೆ ಹೇಳ್ತೀನಿ. ಒಂದು ಹಂತಕ್ಕಾಗಿದೆ, ಆಮೇಲೆ ನೋಡೋಣ. ಈಗ ನೋಡಿ, ಇದು ಒಂದು ಫಿಲ್ಮ್ ಡೈರೆಕ್ಟ್ರ್ ಜಾತಕ, 15 ಆಗಸ್ಟ್ 1987, 6 ಗಂಟೆ 15 ನಿಮಿಷ ಸಾಯಂಕಾಲ, ಬೆಂಗಳೂರು. ನೋಡಿ, ಇಲ್ಲಿ ಕುಜ 4ನೇ ದೃಷ್ಟಿಯಿಂದ ಶನಿಯನ್ನು ನೋಡ್ತಾನೆ, ಶನಿ 10ನೇ ದೃಷ್ಟಿಯಿಂದ ಕುಜನನ್ನು ನೋಡ್ತಾನೆ. ಹೀಗಿದ್ದಾಗ ಏನು ಮಾಡಬೇಕು ಅಂತಂದರೆ, ಐ ರಿಪೀಟ್, ಹೀಗಿದ್ದಾಗ ಏನು ಮಾಡಬೇಕು ಅಂತಂದರೆ ಕುಜರನ್ನು ಅವನ ಉಚ್ಚ ಕ್ಷೇತ್ರದಲ್ಲಿ ಇಡಬೇಕು. ಕುಜನ ತೊಗೊಬಂದು, ಈಗ ಉಚ್ಚ ಕ್ಷೇತ್ರ ಯಾವುದು? ಮಕರ ಲಗ್ನ. ಇವರು ಸೌತ್ ಇಂಡಿಯಾದ ಫೇಮಸ್ ಫಿಲ್ಮ್ ಡೈರೆಕ್ಟರ್ಸಲ್ಲಿ, ಯಂಗ್ಸ್ಟರ್ಸಲ್ಲಿ ಒಬ್ಬರು. ಇವರು ನಾಗದೋಷ ಇತ್ತು, ನೀವು ನೋಡ್ಕೊಳ್ಳಿ ನಾಗದೋಷ ಜಾತಕ ಹೌದಾ ಅಲ್ವಾ ಅಂತ ನಾನು ಸರಿ ಮಾಡಿಕೊಟ್ಟೆ. ಅದರ ನಂತರ ಒಂದು ಏರಿದ್ರು, ಅಲ್ಲಿವರೆಗೆ ಒಂದು ಹಂತಕ್ಕೆ ಏರಿದ್ರು ಇವರು. ಅದರ ನಂತರ ಇವತ್ತು ಸೌತ್ ಇಂಡಿಯಾದ ಟಾಪ್ 3 ಬ್ಯಾನರ್ಸಿಂದ ಒಂದು ಬ್ಯಾನರಿನ ಇನ್ಹೌಸ್ ಡೈರೆಕ್ಟ್ರ್ ಇವರು. ಕಾಲ್ ಶೀಟೇ ಇಲ್ಲ ಇವ್ರದ್ದು. ಇನ್ನು 3 ವರ್ಷ 4 ವರ್ಷದವರೆಗೆ ಕಾಲ್ ಶೀಟೇ ಇಲ್ಲ, ಅಷ್ಟು ದುಡಿತಾ ಇದ್ದಾರೆ. ನಾನು ಇವರಿಗೆ ನೀವು ಇನ್ನು 4 ವರ್ಷದಲ್ಲಿ 100 ಕೋಟಿ ದುಡಿತೀರಿ ಅಂತಂದಾಗ, ಸರ್ ಅದೇನಾದರೂ ಆದರೆ ಫಸ್ಟ್ ಬಂದು ನಿಮಗೆ ಕೊಡ್ತೀನಿ ಒಂದು ಒಳ್ಳೆಯ ಕಾಣಿಕೆ ಅಂತ ಹೇಳಿದ್ದಾರೆ. ಅದರ ಹತ್ರ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಕುಜ ಲಗ್ನಕ್ಕೆ ಬಂದಲ್ವಾ, ಉಚ್ಚ ಕ್ಷೇತ್ರದ ಲಗ್ನ ಆಯಿತು. ದಣಿವೇ ಇಲ್ಲ ಇವರಿಗೆ. ನವಾಂಶದಲ್ಲಿ ಬೇರೆ ನೋಡಿ, ನವಾಂಶ ನೋಡಬೇಕು ಅಂತ ಹೇಳ್ತೀನಿ. ನವಾಂಶದಲ್ಲಿ ಬೇರೆ, ಸ್ವವಂಶಕದಲ್ಲಿದ್ದಾನೆ ಕುಜ. ಸ್ವಲ್ಪ ಈ ಥರ ಸರಿಯಾಗಿ ನೋಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಪಾಟ್ ಅಂತ ಹೊಡಿಬೋದು. ದಣಿವೇ ಇಲ್ಲ ಇವರಿಗೆ. ರಾತ್ರಿ 2 ಗಂಟೆಗೆ ಪ್ಯಾಕಪ್ ಆಗಲಿ, ಬೆಳಗ್ಗೆ ಮತ್ತೆ ಬೇಕಿದ್ದರೆ 7 ಗಂಟೆಗೆ ಸ್ಟಾರ್ಟ್ ಆಗಲಿ ಶೂಟಿಂಗು. ಇವರು ರೆಡಿ ಇರ್ತಾರೆ, ಫ್ರೆಶ್ಶಾಗಿ ರೆಡಿ ಇರ್ತಾರೆ. ಹಾಗಾಗಿ ಅವರಿಗೆ ಇಷ್ಟು ಡಿಮಾಂಡ್. ಇದು ರಾಶಿ ಕುಂಡಲಿ ಆಯಿತಾ, ಇದು ಒಂದು ಟೆಕ್ನಿಕ್ಕು. ಇನ್ನು ನೋಡಿ, ನಮ್ಮ ಜಗ್ಗೇಶ್ ಅವ್ರ ಜಾತಕ. ಇಲ್ಲಿ ಕುಜ ಶನಿದು ಪರಸ್ಪರ ದೃಷ್ಟಿ, ಎಲ್ಲ ಹಾಳು ಅಂತಾರೆ ಇದಕ್ಕೆ. 8ನೇ ಮನೆಯಲ್ಲಿ ಶನಿ, ಅದಕ್ಕೆ ಕುಜ ನೋಡ್ತಿದ್ದಾನೆ. ಯಾರಾದರೂ ನೋಡಿದ್ರೆ ಇದು ಭಾಳ ಹಾಳು, ಆಯುಷ್ಯಕ್ಕೆ ಹಾಳು, ಡಿವೋರ್ಸ್ ಆಗುತ್ತೆ, ಹೀಗೆಲ್ಲ ಹೇಳಿಬಿಡ್ತಾರೆ ರಾಶಿ ಕುಂಡಲಿ ನೋಡಿಕೊಂಡು. ಇವರ ಮದುವೆ ಜೀವನ ಅದ್ಭುತವಾಗಿದೆ. ಹೇಳಿದ್ದೀನಿ ನಾನು, ಪ್ರಾಣಪದ ರಾಹು ಕೇತುಗಳ ಸಂಗಡ ಇದ್ದಾಗ ಭಾಳ ಒಳ್ಳೇದು ಮಾಡುತ್ತೆ ಅಂತ. ಅದ್ರ ಜೊತೆಗೆ ಇವರಿಗೆ ದೇವರ ಅನುಗ್ರಹದಿಂದ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಇವೆ. ಕುಜನನ್ನು ಉಚ್ಚ ಕ್ಷೇತ್ರದಲ್ಲಿಡಿ, 8ನೇ ಮನೆ. ಇವ್ರ ತಂದೆ ಇವರಿಗೂ, ಕೋಮಲ್ ಅವರಿಗೂ ಮನೆಯೆಲ್ಲ ಮಾಡಿಕೊಟ್ಟು ಹೋಗಿದ್ದರು. ಆಮೇಲೆ ಇವರುಗಳು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಜಗ್ಗೇಶ್ ಅವರು ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹೀಗೆ ನೋಡಬೇಕು. ನೋಡಿ, ನವಾಂಶ ನೋಡಿ, ಕುಜ ನೋಡಿ, 11ನೇ ಮನೆಯಲ್ಲಿ ಪ್ರಾಪರ್ಟಿಗೆ ಕಾರಕ. ಹೌದಾ? ಈ ಥರ ನೋಡ್ಕೊಂಡು ಹೋಗಿ ನೀವು, ಎಷ್ಟು ಚೆನ್ನಾಗಿ ಬರುತ್ತೆ ಜ್ಯೋತಿಷ್ ಹೇಳೋಕ್ಕೆ. ಹೀಗೆ ಇದನ್ನು ನಾವು ವರ್ಗ ಕೊಡಲಿಕ್ಕೂ ಹಾಕ್ಬೋದು ಅಂತ ನೋಡಿದ್ರೆ, ಇದು ನೋಡಿ, ಇದೊಂದು ಜಾತಕ. ಬೇರೆ ಯಾರ್ದಲ್ಲ, ನಮ್ಮ ತಂದೆಯವ್ರದ್ದೇ ಜಾತಕ ಇದು. ಆಯಿತಾ? ಹುಟ್ಟಿದ ಸ್ಥಳ ಹೊನ್ನಾವರ ಹಾಕ್ಕೊಳ್ಳಿ. ಫಿಲಮ್ ಡೈರೆಕ್ಟ್ರದ್ದು ಕೂಡ ಬೆಂಗಳೂರು, ಜಗ್ಗೇಶ್ ಅವ್ರದ್ದು ಕೂಡ ಬೆಂಗಳೂರು ಹುಟ್ಟಿದ ಸ್ಥಳ. ನಾನು ಎಷ್ಟು ಸಲ ಹಾಕಿದ್ದೀನಿ. ಈ ಜಾತಕದಲ್ಲಿ ವರ್ಗ ಕುಂಡಲಿ ನೋಡಿ, 12 ಅಂಶಕ್ಕೆ ಹೋಗಿ, ಶನಿ ಕುಜ ಇಬ್ಬರು ಒಟ್ಟಿಗಿದ್ದಾರೆ. ಎಲ್ಲಿ? 3ನೇ ಮನೆಯಲ್ಲಿ. ಕುಜರನ್ನು ತಗೊಂಡೋಗಿ ಈಗ ಉಚ್ಚ ಕ್ಷೇತ್ರಕ್ಕೆ ಹಾಕಿ, ಮಕರಕ್ಕೆ ಇಡಿ. ಇಲ್ಲಿ 12 ಅಂಶದ ಸಿಂಹ ಲಗ್ನದಿಂದ ಕುಜರನ್ನು ತಗೊಂಡೋಗಿ ಮಕರಕ್ಕೆ ಇಡಿ. 6ನೇ ಮನೆ ಆಯಿತು. ಕುಜ ಕೇತು ಸೇರಿದ್ರಾ, ಅಲ್ಲಿಗೆ ಬಿತ್ತು ಹೊರಗಡೆ. ಚಂದ್ರನು ಸೇರಿಕೊಂಡ 12ನೇ ಮನೆ ಅಧಿಪತಿ, ಅಲ್ಲಿಗೆ ಬಿತ್ತು ಹೊರಗಡೆ.
ಹೌದಾ? ಇದು ಡಿಕೋಡ್ ಮಾಡಲಿಕ್ಕೆ ಸ್ವಲ್ಪ ಸ್ಕಿಲ್ ಬೇಕು. ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಕಾಂಬಿನೇಷನ್ಸ್ಗಳಿವೆ. ಎಲ್ಲೆಲ್ಲಿ ಹೆಂಗೆ ಡಿಕೋಡ್ ಮಾಡಬೇಕು ಅಂತ ಹೇಳೋದಕ್ಕೆಲ್ಲ ತುಂಬ ಕಾಂಬಿನೇಷನ್ಸ್ಗಳಿವೆ. ಕುಜ ಕೇತು ಇದ್ದಾಗ ಏನಾಗುತ್ತೆ, ಕುಜ ರಾಹು ಇದ್ದಾಗ ಏನಾಗುತ್ತೆ, ಇದೆಲ್ಲ ಡಿಕೋಡ್ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು. ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಇದ್ದೀನಿ, ಒಂದೇ ಡಿವಿಷನ್ ಚಾರ್ಟ್ ತೋರಿಸ್ತಾ ಇದ್ದೀನಿ. ನನ್ನ ತಾತ 800 ಎಕರೆ ಜಮೀನ್ದಾರಾಗಿದ್ದ. ನಮ್ಮ ತಂದೆ ಕಾಲಕ್ಕೆ ಅವರಿಗೆ ಬಂದಿದ್ದು 1.25 ಎಕರೆ. ಅದು ಎಲ್ಲ ಮಾರಾಟ ಮಾಡಿ, ನಾನು ನಮ್ಮಮ್ಮ ಸೇರಿ ಏನೋ ಒಂದು ಸಣ್ಣ ಜಮೀನು ಮಾಡಿದ್ವಿ, ಅದು ಮಾರಾಟ ಆಗಿ ನೋಡಿ, ಸಾಲ ಎಲ್ಲ ಆಗಿ ಎಷ್ಟು ಕಷ್ಟ ಆಗಿದೆ ಅಂತ ನಾನು ಹೇಳಿದ್ದೇನೆ. ಇಷ್ಟು ಸಾಕು. ಇದು ಏನು ವರ್ಗಕುಳ್ಳಿಗಳನ್ನು ಡಿಕೋಡ್ ಮಾಡೋದನ್ನು ನಾನು ಮುಂದೆ ಹೇಳ್ಕೊಡ್ತೀನಿ, ಮತ್ತು ಅದಕ್ಕೆ ಪರಿಹಾರಗಳನ್ನು ಕೂಡ ನಾನು ಹೇಳ್ಕೊಡೋದಿಲ್ಲ. ಯಾಕಂದರೆ ಬೇರೆ ಜ್ಯೋತಿಷಗಳು ಅದನ್ನು ಕಲಿತ್ಕೊಂಡು ಏನೇನೋ ವಿಚಿತ್ರ ಪರಿಹಾರಗಳನ್ನು ಮಾಡಿದ್ರೆ ನಂಗೆ ಕಷ್ಟ ಆಗುತ್ತೆ. ನಾನು ಹೇಳಿಕೊಟ್ಟು ಗುರುದ್ರೋಹಿಗಳೆಲ್ಲ ತಪ್ಪಾಗಿ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇಲ್ಲಿಗೆ ಇಷ್ಟಿಟ್ಕೊಳ್ಳಿ. ಹೀಗೂ ಇದೆ, ಇದು ಸೀಕ್ರೆಟು. ಕುಜ ಶನಿ ಒಟ್ಟಿಗಿದ್ದಾಗ, ಕುಜ ಶನಿ ಪರಸ್ಪರ ನೋಡಿದಾಗ ಎಲ್ಲಿ ಕುಜ ಒಳ್ಳೆಯದು ಮಾಡ್ತಾನೆ ಹೇಳುವುದು ದೊಡ್ಡ ಸೀಕ್ರೆಟ್. ಇಷ್ಟನ್ನೇ ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಂತ್ರಗಳನ್ನು, ಸುಲಭ ಪರಿಹಾರಗಳನ್ನು ಕೊಡ್ತೇನೆ. ಕಾಯ್ತಾಯಿರಿ. ನಮಸ್ಕಾರ.